ಓಕೆ ನಿಶಾ ವಿಡಿಯೋ ಮಾಡು ಮದು. ನಿಶಾಗ್ ಒಂದು ಸರ್ಪ್ರೈಸ್. ಶಾಪಿಂಗ್ ಮುಗಿದಿದೆ. ಅಯ್ಯೋ ಇವಾಗ ಹೊರಡ್ತಾ ಇದ್ದೇವೆ. ಇಲ್ಲಿ ನೋಡಿ ಯಾರು ನೋಡಕ್ ಬಂದಪ್ಪ ಕರೆಕ್ಟಾಗಿ ಹೇಳಿ. ನನ್ ನೋಡಕ, ಸೊಸೆ ನೋಡಕ, ಮಗನ್ ನೋಡಕ ಹೇಳಿ. ಸ್ಪಂದನ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ. ಊಟ ಮಾಡು ಅಂದ್ರೆ ಊಟ ಮಾಡ್ತಾ ಇಲ್ಲ. ದೇವ್ರನ್ನ ನೋಡ್ಬೇಕಿತ್ತು, ನೋಡಕ್ ಆಗ್ಲಿಲ್ಲ, ಬಾಗ್ಲಾಕ್ಬಿಡಿದ್ರು ಅಂತ. ಎಷ್ಟು ಬೇಗ ಕರ್ಕೊಂತಾರೆ ಗೈಸ್. ಕಬೋರ್ಡ್ ಬಂದಿದೆ, ಸೊ ಎಲ್ಲ ಕೆಳಗಿಳಿಸ್ಕೊತಾ ಇದೀವಿ. ಮಧು ಮತ್ತೆ ನಮ್ಮ ಅಣ್ಣ ಮಾಡನ್ ತರಕ್ ಹೋಗಿದ್ದಾರೆ. ಏನೋ ಅದೆಲ್ಲ ಹಂಗೈತೆ ನೋಡಿ, ಚಿಕ್ಕ 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 ತರ. ಅದನ್ನೆಲ್ಲ ಇವಾಗ ಫಿಕ್ಸ್ ಮಾಡ್ಬೇಕು. ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ ಊರಿಂದ. ಯಾರು ನೋಡಕ್ ಬಂದಪ್ಪ ಕರೆಕ್ಟಾಗಿ ಹೇಳಿ. ನನ್ ನೋಡಕ, ಸೊಸೆ ನೋಡಕ, ಮಗನ್ ನೋಡಕ ಹೇಳಿ ಹೇಳಿ. 3 ಜನ ಇದ್ದಾರೆ ಇಲ್ಲಿ. ಇನ್ನೇನು ಮತ್ತೆ ಸೊಸೆ ನೋಡಕ್ಕೆ ಅಂದ್ರಿ ಅವಳ ಹತ್ರ ಸೊಸೆ ನೋಡ್ಬಿಡ್ತವಾ? ಆಯ್ತು ನೋಡಿ, ನನ್ನ ನೋಡಕ್ ಬಂದಿಲ್ಲ. ಸೊ ನಮ್ಮ ಚಿಕ್ಕಪ್ಪ ಬಂದಿರೋದಕ್ಕೆ ಮಟನ್ ತರಕ್ ಹೋಗಿದ್ದಾರೆ. ಈಗ ಮುತ್ತಣ್ಣ ಅವರು ಇಳಿಸ್ಕೋಬೇಕು. ಹೋಗುತ್ತಿದೆ, ಇವ್ರ ರೂಮ್ಗೆ ಹೋಗ್ತಿದೆ ಗೈಸ್. ಮೇಲ್ಗಡೆ ಕಬೋರ್ಡ್, ಮೇಲ್ಗಡೆ ರೂಮ್ಗೆ. ಅಣ್ಣ ಈ ಥರದ್ದು ಬರೀ 3 ಇರೋದು, 4 ಐತೆ. ಒಂದೇನೋ ಒಂದು ಚಿಕ್ಕದೈತೆ. ಆ 4ರಲ್ಲಿ ಅಷ್ಟು ದೊಡ್ಡ ಕಬೋರ್ಡ್ ಆಗುತ್ತಾ? ಯಾವಾಗ ಫಿಟ್ ಮಾಡೋದು? ಇನ್ನು 2 ಡೇಸ್. ನಾವೇ ಫಿಟ್ ಮಾಡ್ಬಿಡೋಣ ಬಣ್ಣ. ನಮ್ಮ ಮನೆಗೆ ಇವತ್ತು ನಮ್ಮ ಮಾವನವರು ಬಂದಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ಮಟನ್ ಮುದ್ದೆ, ಮಟನ್ ಸಾಂಬಾರು, ಮುದ್ದೆ, ಅನ್ನ ಮಾಡ್ತಾ ಇದೀವಿ. ಅಪರೂಪಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಲ್ವಾ? ಮಗ ಏನ್ ಮಾಡ್ತಾರ ನೋಡ್ಕೊಂಡು ಹೋಗೋಣ ಅನ್ಕೊಟ್ಟು ಬಂದವ್ರೆ. ಒಬ್ರೆ ಮಗ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಎಷ್ಟು ಮುಟ್ಟಣ? 1:15. ಬೇಗ ಅಡುಗೆ ಮಾಡಿ. 7 ಗಂಟೆ ನಮ್ ಗಡಿ ಆಯ್ತಲ್ಲ, ಸ್ವಲ್ಪ ಫಾಸ್ಟ್ ಐತೆ ನಮ್ ಗಡಿ ಅಲ್ಲ. 7 ಗಂಟೆಗೆ ಹೌದಾ? ಎಲ್ಲ ಮತ್ತೆ ಯಾರು ಓದುವುದು? ನಾನೇ 1:15 ಸುಮ್ಮನೆ. ಸರಿ ಗೈಸ್, ಸಿಗ್ತೀವಿ. ಸ್ಪಂದನ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ. ಊಟ ಮಾಡು ಅಂದ್ರೆ ಊಟ ಮಾಡ್ತಾ ಇಲ್ಲ. ಊಟ ಮಾಡಕ್ಕೆ ಕರ್ಸ್ದೆ ನಾನು. ಹೇಗಿದೆ? ನಾ ಮಾಡಿದ್ ಫಸ್ಟ್ ಟೈಮ್ ತಿಂತಾರದಾ? ಹೌದಾ? ತಿನ್ನೋರಿ ಅಂದಲ್ಲ, ಏನ್ ತಿಂದಿದ್ರು? ಇಲ್ಲ, ತಿಂದೈತೆ ಅನ್ಕೊಂಡೆ. ಫಸ್ಟ್ ಟೈಮ್. ಹೇಗಿದೆ ಮುದ್ದೆ? ಸೂಪರ್ ಮುದ್ದೆ. ನಿಮ್ಗೆ ಅಭ್ಯಾಸ ಮಾಡಿಸ್ತಾ ಇರೋದು ನಮ್ಮ ಸ್ಟೈಲು. ಹೆಂಗೆ ನಾವು ತಿನ್ಸೋದು? ಹೌದು, ಇವಾಗ ತಿನ್ಸ್ತಾ ಇದೀವಿ. ಗುಂಡುಂಗೆ ಕೆಂಪುಗೆ ಫುಲ್ ಮೀಲ್ಸ್ ಇವತ್ತು. ಥ್ಯಾಂಕ್ ಯು. ಲೆಟ್ಸ್ ಗೋ. ಖಾಲಿ, ದುಡ್ಡೆಲ್ಲ ಖಾಲಿ. ಎಲ್ಲ ಖಾಲಿ ನೋಡಿ ಗೈಸ್. ನಿಖಿಲ್ ಅವರು ಒಳಗಡೆ ಬರ್ದೆ ಆಚೆಗಡೆ ವೆಯ್ಟ್ ಮಾಡ್ಕೊಂಡು ನಾನು ಒಬ್ಳಿಗೆ ಶಾಪಿಂಗ್ ಬಿಟ್ಟವ್ರೆ. ಎಲ್ಲಿ? ಅಲ್ಲಡಿ. ಸ್ಪೈಸಿ ಚಿಕನ್ ಬರ್ಗರು. ಮನೇಲಿ ಮಟನ್ ಮಾಡ್ಬಿಟ್ಟು ಬಂದಿಲ್ಲಿ ಹೊಟ್ಟೆ ಹಸು ಅಂದ್ಬಿಟ್ಟು ಚಿಕನ್ ಮಾಡ್ತಾಯಿದ್ದೀವಿ. ಮತ್ತೆ ಮನೆಗೆ ಹೋಗಿ ಊಟ ರಾತ್ರಿಗೆ ನಾನ್ ವೆಜ್ ಮಟನ್ ತಿನ್ನಬೇಕು. ಟೈಮ್ ಎಷ್ಟು? 6:30 7 ಗಂಟೆನಾ? 6:30 ಆಗಿದೆ. ಇನ್ನೊಂದು ಸ್ವಲ್ಪ ಲೈಟಾಗಿ ನಿಖಿಲ್ ಅವ್ರಿಗೆ ಶಾಪಿಂಗ್ ಮಾಡಬೇಕು. H&M ಅಲ್ಲಿ ನೋಡೋಣ ಅಂತ ಆಫರ್ ಬಿಟ್ಟಿದ್ದಾರೆ. ನಂದು ಮಾತ್ರ ನೋಡ್ಕೊಂಡು ತೊಗೊಂಡು ಬಂದೇ ಇದು. ಸೊ ಇವಾಗ ನಿಖಿಲ್ ಅವ್ರಿಗೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಹೊಟ್ಟೆ ಹಸುವಾಗಿ ಸ್ವಲ್ಪ ತಿಂತಾ ಇದ್ದೀವಿ. ಶಾಪಿಂಗ್ ಮುಗಿದಿದೆ. ಅಯ್ಯೋ ಇವಾಗ ಹೊರಡ್ತಾ ಇದ್ದೇವೆ. ಇಲ್ಲಿ ನೋಡಿ ಹೆಂಗ್ ಬರ್ದವ್ರು ಯಾರೋ ಏನೋ ಬರ್ದವ್ರೆ. ನಿಧು ಅಂತ ಐತಿ. ಯಾರು ಮಧು ಅಂತ ಬರ್ದಿದ್ದು? ನೀವಾ? ನೀವಿದ್ದೀರಲ್ಲ. ಹಾ
ಗೈಸ್ ಇವಾಗ ನಿಶಿಂದು ಮತ್ತು ನಿಶಾ ಅವರ ಫ್ರೆಂಡ್ಸ್ದು ರಿಯಾಕ್ಷನ್ ನೋಡೋಣ. ನಿಶಾ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟೊಂದು ಶಾಪಿಂಗ್ ಮಾಡ್ತೀನಿ ಅಂತ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆಚೆ ಲೈಟ್ ಹಾಕ್ಬೇಕಲ್ವಾ ಫ್ರೆಂಡ್ಸ್, ಆಚೆ ಲೈಟ್ ಹಾಕ್ಬೇಕಲ್ವಾ. ಹಾಯ್ ಹಾಯ್ ಮಧು, ನಮ್ಮ ಬ್ಲಾಗಲ್ಲಿ ನೋಡಿ ಮಧು ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಯಾಕೆ ಲಿಪ್ಸ್ಟಿಕ್ ಹಚ್ಚಿಲ್ವಾ? ಹಾಯ್ ವೆನ್ ಬ್ಲಾಗರ್ ಮೀಟ್ ಬ್ಲಾಗರ್. ಹಾಯ್ ಯಾರನ್ನ ತೋರಿಸ್ತೆ. ಹೌದಾ ನಿಶಾ ಏನು ಮಾಡ್ತಿದ್ದಾಳೆ? ನಡೆದಿದೆ ಜೋರಾಗಿ. ಎಲ್ಲಿ ಹೇಳು? ಹಾಯ್ ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಯಾ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧು. ಚೂರು ಮುಂದಕ್ಕೆ ಬನ್ನಿ. ನಮಸ್ಕಾರ. ಹೇಗಿತ್ತು ಡೇ? ಡೇಸ್ ನೈಸ್. ಯಾಕೋ ಹಾಂ ಇವಾಗ ಏನ್ ಅವರೇ ಕಚ್ಚಾಡ್ತವ್ರೆ, ಅಕ್ಕ ಅಲ್ಲ ಅತ್ಗೆ, ಅತ್ಗೆ ಅಲ್ಲ ಅಕ್ಕ ಅನ್ಕೊಂಡು. ಸ್ಪೆಷಲ್ ಸೀಕ್ರೆಟ್ ಗೆಸ್ಟ್ ಇದಾರಲ್ಲ ಅವ್ರದ್ದು ವಿಡಿಯೋ ಮಾಡ್ಬಿಟ್ರಿ ಇವಾಗ. ಮಾಡ್ದೆ ಡಿಲೀಟ್ ಮಾಡ್ಸಿದ್ರೆ ನಾನು ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಹಾಕ್ತೀನಿ. ಡಿಲೀಟ್ ಇಲ್ಲ ಒಂದೇ ಸಲ ನಮ್ದು ವಿಡಿಯೋ ಮತ್ತೆ ಡಿಲೀಟ್ ಎಲ್ಲ ಇಲ್ಲ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಏನ್ ಡಿಲೀಟ್ ಮಾಡ್ಬೇಕು? ಏನ್ ಹೇಳು ಏನ್ ಡಿಲೀಟ್ ಮಾಡ್ಬೇಕು ಹೇಳು. ಹಾಕ್ಲಾ? ಓಕೆ ನಿಶಾ ವಿಡಿಯೋ ಮಾಡು ಮಧು. ನಿಶಂಗ್ ಒಂದು ಸರ್ಪ್ರೈಸ್. ಏನು ಇಲ್ಲ ಅವನಿಗೆ ಬೇಕು ಉಟ್ಬಿಟ್ಟು ತಗೊಂಡ್ರು ಅದನ್ನ. ಹೇಗೆ ಅನಿಸ್ತಾ ಇದೆ? ಇದಕ್ಕೆ ಇಷ್ಟು ಇದು ನಂಗೆ. ಇಷ್ಟು ಶಾಪಿಂಗ್ ಆಯ್ತು ಗೈಸ್. ಆಫರ್ ಇತ್ತು, ತುಂಬಾ ಬಂದ್ಬಿಟ್ಟಿದೀವಿ. ಎಲ್ಲ ಡಬಲ್ ಟ್ರಿಬಲ್ ಹಾಕ್ಬಿಟ್ಟಿರ್ತಾರೆ. ಆಫರ್ ಇವಾಗ ಸೇಲ್ ಅಲ್ಲ. ವೆಸ್ಟ್ ಸೈಡ್ ಅಲ್ಲಿ ಇಲ್ಲ ಗೈಸ್, ವೆಸ್ಟ್ ಸೈಡ್ಗೆ ಹೋಗ್ಬಿಡಿ. ವೆಸ್ಟ್ ಸೈಡ್ಗೆ ಹೋದ್ರೆ ವೇಸ್ಟ್. ವೆಸ್ಟ್ ಸೈಡ್ ಅಲ್ಲಿ ಆಫರ್ ಇಲ್ಲ. H&M ಹೋಗಿ ಸ್ವಲ್ಪ ಆಫರ್ ಇದೆ, ತಗೋಬಹುದು. ಬಟ್ ಸೈಜಸ್ ಸಿಕ್ಕಿಲ್ಲ ಅಂದ್ರೆ ನನ್ನ ಕೇಳ್ಬೇಡಿ. ಡಸ್ಟ್ಬಿನ್ ಫಾರ್ ಮೈ ರೂಮ್. ಆಫರ್ ಇಲ್ಲ, 300 ರೂಪಾಯಿ ಹಾಕಿರ್ತಾರೆ. ಅಂದ್ರೆ ನಮಗೆ ಯಾವ್ದು ಬೇಕೋ ಅದು ನೋಡ್ಕೊಂಡು ಸ್ವಲ್ಪ ಕಡಿಮೆ ರೇಟ್ ಫಿಕ್ಸ್ ಮಾಡ್ಕೊಂಡು ತಗೋಬೇಕು. ನಾನು ಹಂಗೆ ಮಾಡಿದ್ದೆ. ಅದು ನಿಮ್ಮಣ್ಣ ಕೊಡ್ಸಿದ್ದು ನನಗೆ, ತಗೋ ಅಂತ. ಅಂದ್ರೆ ಸೆಲೆಕ್ಟ್ ಮಾಡಿದ್ದು. ಅನ್ಬಾಕ್ಸಿಂಗ್ ಏನ್ ಇಟ್ಕೊಳ್ಳೋದು ಇದ್ರಲ್ಲಿ? ಲಿಪ್ಸ್ಟಿಕ್ ಅಲ್ಲ, ನಮ್ಮ ಇಯರಿಂಗ್ಸು. ತಗೊಂಡಿದ್ದೆ, ಅಲ್ಲೇ ಬಿಡ್ಬಿಟ್ಟು ಬಂದೆ. ಅಯ್ಯೋ ನಾನು ತಗೊಂಡಿದ್ದೆ, ನಿಜವಾಗ್ಲೂ ತಗೊಂಡಿದ್ದೆ. ಏನ ಅದೇ ತರದ್ದು ತಗೊಂಡಿದ್ದೆ. ಇದೇ ತರ ತಗೊಂಡಿದ್ದೆ. ಈ ಅಣ್ಣಕ್ಕೆ ಕೊಟ್ಟಿದ್ದೀನಿ. ಎಲ್ಲ ಎಲ್ಲಿಟ್ಟೆ? ಅದು ತಿಂತಿದ್ವಲ್ಲ, ಅದು KFC ತಿಂತಿದ್ವಲ್ಲ, ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ. 2 ವೈಟ್ ಆಗಿದ್ದು. 3. ನಾನು ಅದರಲ್ಲೇ ಐತೆ ಅನ್ಕೊಂಡಿದ್ದೆ. ಹಿಡ್ಕೊಳಕ್ಕಾಗಲ್ಲ, ನಾನು ಖಾರ ಇಟ್ಬಿಡ್ತೀನಿ ಇಲ್ಲೇ ತಗೊಂಡಿದ್ದೆ. ಅದು ಮತ್ತೆ ಇನ್ನೊಂದು ಬೇರೆ ಐಟಮ್. ಎಷ್ಟು ನಿಂಗೆ ಬೇಕಾದ್ರೆ ಇಟ್ಕೋ. ಅಲ್ಲ ತಗೊಂಡಿರೋದೇನಾಯ್ತು? ಅವಣ್ಣ ಬಿಟ್ಬಿಟ್ಟು ಬಂದೈತೆ ಅಲ್ಲಿ. ಮುತ್ತಣ್ಣ ಈಗ ಹೋದ್ರೆ ಸಿಗುತ್ತಾ? ರೆಡಿ ಆಗ್ತಿದ್ದೆ, ಸಿಗ್ಲಿಲ್ಲ. ಅಷ್ಟೇ ಗೈಸ್, ಕಟ್. ಇವಾಗ ತಂದಿರೋದನ್ನ ಇಲ್ಲೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬಿಡ್ಬೇಕಲ್ವಾ? ನಾನು ಹೌದಾ? ಫೋರಮ್ ಮಾಲಲ್ಲೇ ಲೋಕಲ. ಕೈಯಲ್ಲಿ ಉಜ್ಜಿದ್ರೆ ಆಗಲ್ವಾ ಗುರು? ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಅಂದರೆ ನಿಖಿಲ್ ಅವ್ರದ್ದು ಮನೆ ದೇವರು. ನಿಶಾ ಬಂದಿರಲಿಲ್ಲ, ಸೊ ಹಂಗಾಗಿ ನಾವು ನಿಶಾ ಪರವಾಗಿದೆಯಾ? ಹಾಂ. ಸೊ ಮಂಚಮ್ಮ ದೇವ್ರಿಗೆ ಹೋಗ್ತಾ ಇದೀವಿ ಮದ್ದೂರ ಹತ್ರ. ಅಲ್ಲೇ ಏನೋ ನಿಂಬೆಹಣ್ಣು ದೀಪಾಸನ ಅಂದ್ಬಿಟ್ಟು ಅಷ್ಟೇ ಕುತ್ಕೊಂಡ್ಬಿಡಿ. ಚಿಕ್ಕ ದೀಪಾಸನ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ತೊಗೋತಾ ಇದ್ದೀವಿ. ಆಮೇಲೆ ಇದು ನೆಕ್ಸ್ಟ್ ಡೇ ಗೈಸ್. ಆಮೇಲೆ ಚಿಕನ್ ತಿನ್ಕೊಂಡು ದೇವ್ರಿಗೆ ಹೋಗ್ತಾ ಇದೀವಿ ಅನ್ಕೋಬೇಡಿ. ಸೊ ತಲೆ ಸ್ನಾನ ಮಾಡಿ ರೆಡಿಯಾಗಿ ಹೋಗ್ತಾ ಇರೋದು.
ಲಿಮಿಟೆಡ್ ಹೀಲ್ಸ್ ಹಾಕೊಂಡು ನಡೀತಿದ್ಯಲ್ಲ, ನಾನು ಒಂದ್ಸಲ ಹಾಕೊಂಡೆ ಮನೆಗೆ. ನೀನೇ ಹಾಕಿರೋದು? ಇಲ್ಲ, ನಾನು ಹಾಕಿಲ್ಲ. ಗೇಟ್ ತನಕ ಹಾಕೋದೆ, ಆಮೇಲೆ ಬಿಚ್ಬಿಟ್ಟು ಹೋದೆ. ಫಸ್ಟ್ ಒಂದ್ಸತಿ ಹಾಕಿರೋದು. ಗ್ರಿಪ್ಪೇ ಸಿಗಲ್ಲ ಅದು. ಹೂವೆಲ್ಲ ಮುಡ್ಕೊಂಡು ಎವರ್ಗ್ರೀನ್ ಸ್ಯಾರಿ, ಚಾಕು ಅಕ್ಕಿ. ಅಖಿಲ್ ರವೀಂದ್ರ ಅವರೇ, ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಮನೆ ದೇವ್ರಿಗೆ ಹೋಗುತ್ತಿದ್ದೇವೆ ಗೈಸ್. ಸೊ ನಾನು ಯಾವಾಗ ಗೊತ್ತಾ ಹೋಗಿದ್ದು, ಗಂಡ ದೇವ್ರಿಗೆ ಅಂದ್ರೆ ಬದನಾಳೇಶ್ವರಕ್ಕೆ ಅವಾಗವಾಗ ಹೋಗ್ತಾ ಇರ್ತೀವಿ. ಬಟ್ ಹೆಣ್ ದೇವ್ರಿಗೆ ನಾನು ಇದೊಂದ್ 3ನೇ ಸಲನೋ 4ನೇ ಸಲನೋ ಇರ್ಬೇಕು. ಅದು 10 ವರ್ಷ ಆದ್ಮೇಲೆ ಹೋಗ್ತಾ ಇರೋದು. ಚಿಕ್ಕ ವಯಸ್ಸಲ್ಲಿ ಹೋಗಿರೋದು ನೆನ್ಪಿರೋದು ಅಂದ್ರೆ. ನಾನು ಫಸ್ಟ್ ತೋರಿಸ್ತೀನಿ ಅಕ್ಕ, ಒಂದ್ ಪರ್ಸ್ ತಗೊಳಕ. ಪರ್ಸ್ ಮನೇಲಿದ್ರು ಎಲ್ಲ ಬೆಂಗಳೂರು ಮನೆಲ್ಲ ಐತೆ. ಇವಾಗ ನಾವು ಶ್ರೀರಂಗಪಟ್ಟಣದಿಂದ ಮುಂದೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ಬಂದಾಗ ಐತಿ ಅನ್ಕೊಂಡೆ, ದೇವ್ರನ್ನ ನೋಡ್ಬೇಕಿತ್ತು, ನೋಡಕ್ ಆಗ್ಲಿಲ್ಲ, ಬಾಗ್ಲಾಕ್ಬಿಡಿದ್ರು ಅಂತ. ಎಷ್ಟು ಬೇಗ ಕರ್ಕೊಂತಾರೆ ದೇವ್ರು. ನಾನು ಅಂದೆ ಹೋಗ್ಬೇಕು ನಾನು ಒಂದ್ಸಲ ಅಂತ. ದೇವ್ರು ಇಷ್ಟು ಬೇಗ ನನ್ನ ಕರ್ಸ್ಕೊಂಡು ನೋಡಿ. ಇವಾಗ ನಾವು ಏನೋ ನಿಂಬೆಹಣ್ಣು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. 9 ದೀಪನ ರೆಡಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ಏನ್ ಮಾಡೋದು, ಎಲ್ಲ ದೀಪಗಳು ಕೆಟ್ಟೋಯ್ತೈತೆ, ಏನ್ ಮಾಡೋದು? ಕೈ ತೊಳ್ದ ಸ್ವಲ್ಪ ಇಷ್ಟೊಂದು ಬೇಡ ಸಾಕು. ಏಯ್ ನೀನೇನು ಇಸ್ಕೊಂಡೆ ಮಾಡ್ತಾ ಐತೆ. ಒಂದೋಳು ಕಾಯಿನೂ ಇಟ್ಬಿಡ್ಲ, ಇಟ್ಬಿಡು, ಎರಡು ಬಾಳೆಹಣ್ಣು ಒಂದು ಅಲ್ಲಿ ಹೊಡಿಯಲ್ಲ ಅನ್ಸುತ್ತೆ, ಅಲ್ಲಿ ಹೊಡಿಬೇಕು. ಹೊಡಿತೆ ಹೊಡಿಬಿಡಪ್ಪ. ವೆರಿ ಗುಡ್. ಎಲ್ಲ ಚಿಂಚಿಡಿ ಆಗೋಯ್ತು. ಬೇಕಿತ್ತಾ? ನಮಗ್ ಬೇಕು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಎನ್ನ ಟಕೀಸ್ ನಿಖಿಲೇಶ್ ಬ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್, ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.